ಎಸ್ಐಟಿ ಮುಖ್ಯಸ್ಥ ನೋಡಿ ಕೆ ಸಿಂಗ್ ಈಗ ತನಿಖೆಗೆ ವಹಿಸಿದರೆ ಅದೇನಲ್ಲಿ ಸಾಬೀತಾಗಬೇಕೋ ಸಾಬೀತಾಗುತ್ತೆ. ಅದ್ರ ಬಗ್ಗೆ ನಾನೇನ್ ರಿಯಾಕ್ಷನ್ ಕೊಡ್ಲಿ? ಇನ್ನೇನಾದ್ರು ಇದ್ರೆ ಕೇಳಿ. ನಂಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನಾನೇನ್ ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನಾನು ಇಲ್ಲೇ ಜಿಲ್ಲೆಯಲ್ಲಿ ನಾನು ನೋಡ್ಬೇಕು, ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ರೇವಣ್ಣ ಸಾಹೇಬ್ರ ಮೇಲೆ 1000 ಮಾಡ್ಲಿ, ಈಗ ಏನ್ ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ. ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು, ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರು ಏನು ಅಂತ. ಆ ರೀತಿಯಾದ ಈ ವಿಷಯಕ್ಕೆ ನಾನು ನಿಜವಲ್ಲೂ ಪ್ರತಿಕ್ರಿಯೆ ಕೊಡಕ್ ಇಷ್ಟಪಡಲ್ಲ. ನೋಡಿ, ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ. ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಯಾವುದೇ ರೀತಿಯಾದ ಪ್ರತಿರೋಧಿಯಾಗಲಿ ಪ್ರತಿಸ್ಪರ್ಧಿಯಾಗಲಿ ಯಾರು ಇಲ್ಲ. ಇಲ್ಲಿ ಅವ್ರ ತರ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದ ವ್ಯಕ್ತಿ ಇಲ್ಲಿ ಇಲ್ಲ ಈ ಜಿಲ್ಲೆಯಲ್ಲಿ. ಅವ್ರನ್ನ ಯಾವ್ದೇ ರೀತಿ ಒಂದು ಕ್ಷೀಣಿಸಬೇಕು, ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರಾಂಟ್ಸ್ ಗಳು ಮತ್ತೆ ಕೆಲವು ಎಲ್ಒಸಿಗಳ ವಿಷಯವಾಗಿ ಹೋಗಿ ಭೇಟಿ ಮಾಡಿದ್ದು. ಈಗ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು, ಅದನ್ನ ಅವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಿಸಿದ್ರಿ. ಹೌದು, ಡಿ ಕೆ ಶಿವಕುಮಾರ್ ಹೋಗಿ ಭೇಟಿ ಮಾಡಿದ್ದು ಸೂರಜ್ ರೇವಣ್ಣ ಅವರು ಅಂತ. ಹೌದು, ಭೇಟಿ ಮಾಡಿದ್ ನಿಜ. ಯಾವಾಗ ಭೇಟಿ ಮಾಡಿದ್ದು? ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು. ಪ್ರತಿಯೊಬ್ಬರಿಗೂ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ. ಮತ್ತೆ ಈಗ ಹೊಸದಾಗಿ ನಾನು ಭೇಟಿ ಮಾಡಕ್ ಸಾಧ್ಯ? 1.5 ತಿಂಗಳಿಂದ, ಒಂದ್ 5 ನಿಮಿಷ ಇಲ್ಲೇ ಇರಪ್ಪ ಗಾಡಿ ಹೇಳ್ತೀನಿ. 1.5 ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬಿಸಿ ಇದ್ದೀನಿ. ನಾನು ಬೆಂಗಳೂರಿಗೂ ಕೂಡ ಒಂದಿನ ಅವತ್ತು ಹೋಗಿಲ್ಲ. ಆಯ್ತಲ್ಲ, ಬೆಂಗಳೂರು ಇವತ್ತವರೆಗೂ ಕೂಡ ಹೋಗಿಲ್ಲ. 1.5 ತಿಂಗಳಾಯ್ತು. ಇವತ್ತವರೆಗೂ ಬೆಂಗಳೂರು ಕೂಡ ಹೋಗಿಲ್ಲ. ಇನ್ನ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ಬೇರೆ ಯಾರೊಬ್ರು ರಾಜಕಾರಣಿಯಾಗ್ಲಿ ಭೇಟಿ ಮಾಡುವಂತ ಒಂದು ಸಂದರ್ಭ ಎಲ್ಲಿ ಬರುತ್ತೆ? ಹಿಂದೆ ಈಗ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ, ಸೌಹಾರ್ದ ಭೇಟಿ ಇತ್ತು, ಭೇಟಿ ಮಾಡಿ ಬಂದ್ವಿ. ಒಂದು. ಎರಡನೇದು, ಈಗ ಅವಾಗಲೂ ಕೂಡ ಸೃಷ್ಟಿ ಮಾಡಿದ್ರಿ, ಏನೋ ರೇವಣ್ಣ ಅವ್ರ ಕುಟುಂಬ ಕಾಂಗ್ರೆಸ್ ಹೋಗಕ್ಕೆ ಸಿದ್ಧತೆ ಮಾಡ್ಕೋತಾರೆ ಅದು ಅಂತೆಲ್ಲ ಮಾಡಿ. ನೋಡಿ, ಈ ಊಹಾಪೋಹಗಳನ್ನೆಲ್ಲ ಬಿಟ್ಟುಬಿಟ್ಟು ದಯಮಾಡಿ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ. ಇದು ಯಾವುದೇ ತರ ಒಂದು ವಿಷಯಗಳಿಗೂ ಯಾವುದೇ ತರ ಒಂದು ದುರಾಚರಣೆಗಳು ಇರಬಾರ್ದು ಅಂತ ಹೇಳಕ್ ಬಯಸ್ತೀನಿ. ಯಾವ ಕಾರ್ಯಕರ್ತರು ಕೂಡ ಯಾರು ಗೊಂದಲಿಲ್ಲ. ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ. ಚುನಾವಣೆ ಯಾವ ರೀತಿ ಆಗಿದೆ, ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಾಗ್ಬೋದು, ಹೋಬಳಿ ಮಟ್ಟದಲ್ಲಾಗ್ಬೋದು, ಎಲ್ಲಾ ಕಾರ್ಯಕರ್ತರು ಕೂರ್ತ ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100 ಭಾಗ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ. ಶಿವಕುಮಾರ್ ಬಹಳ ಚಾರ್ಜ್ ಮಾಡ್ತಾರೆ ಸರ್ ಈ ಸಬ್ಜೆಕ್ಟ್ ಅಲ್ಲಿ. ನೋಡಿ, ಯಾರು ಏನ್ ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ. SIT ಫಾರ್ಮೇಶನ್ ಆಗಿದೆ. SIT ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಶನ್ ಆಗಿದೆ, ಅದ್ರಲ್ಲಿ ಏನ್ ಸಾಬೀತಾಗುತ್ತೋ ಎಲ್ಲರೂ ಕಾಯ್ದು ನೋಡೋಣ. ನನಗೆ ಅದ್ರ ಬಗ್ಗೆ ಮಾಹಿತಿ. ಪ್ರಜ್ವಲ್ ರೇವಣ್ಣ ಅವರ ಸಹೋದರ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ಪ್ರತಿಕ್ರಿಯೆ ಇದು. SIT ಫಾರ್ಮ್ ಆಗಿದೆ, ತನಿಖೆ ಆಗತ್ತೆ. ಇದರ ಬಗ್ಗೆ ನಾನೇನು ಮಾತನಾಡೋದಕ್ಕೆ, ಅಂದರೆ ಆ ಕೇಸ್ನ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡೋದಕ್ಕೆ ಒಪ್ಪೋದಿಲ್ಲ ಅಥವಾ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಬಯಸೋದಿಲ್ಲ ಅಂತ ಸೂರಜ್ ರೇವಣ್ಣ ಅವರು ಹೇಳ್ತಾರೆ. ಅದರ ಜೊತೆಗೆ ರೇವಣ್ಣ ಅವರ ಮೇಲೆ ಬಂದಂಥ ಆರೋಪಗಳೇನಿದ್ದಾವೆ ಅದೆಲ್ಲ ಸುಳ್ಳು ಆರೋಪ, ಸುಖಾಸುಮ್ಮನೆ ಆರೋಪವನ್ನು ಮಾಡಲಾಗಿದೆ ಅನ್ನೋದು ಸೂರಜ್ ರೇವಣ್ಣ ಅವರು ಹೇಳ್ತಾ ಇರುವಂಥ ವಿಚಾರ. ಇದರ ಜೊತೆಗೆ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು ಸೂರಜ್ ರೇವಣ್ಣ ಈ ಹಿಂದೆ ಅನ್ನುವಂಥ ವಿಚಾರವೊಂದು ಏನು ಓಡಾಡ್ತಾ ಇದೆ. ಅದು ಈ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಿಸಿದಂತೆಯೇ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋ ವದಂತಿಗಳು ಓಡಾಡಿತ್ತು. ಅದಕ್ಕೂ ಕೂಡ ಸೂರಜ್ ರೇವಣ್ಣ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಭೇಟಿಯಾಗಿದ್ದು ಹೌದು DK ಶಿವಕುಮಾರ್ ಅವರನ್ನ, ಅದು ಜನವರಿ ತಿಂಗಳಲ್ಲಿ. ಆದರೆ ಆವತ್ತು ಮಾತುಕತೆಯಾಗಿರೋದು ಕ್ಷೇತ್ರದ ಒಂದಿಷ್ಟು ಅನುದಾನಕ್ಕೆ ಸಂಬಂಧಿಸಿದಂತೆ. ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಅವರನ್ನು ಭೇಟಿಯಾಗಿದ್ದೀನಿ ಬಿಟ್ಟರೆ, ಅದು ಬಿಟ್ಟು ಅದರ ಹಿಂದೆ ಬೇರೆ ಉದ್ದೇಶ ಇರಲಿಲ್ಲ ಅನ್ನೋದನ್ನ ಸೂರಜ್ ರೇವಣ್ಣ ಸ್ಪಷ್ಟಪಡಿಸ್ತಾ ಇದ್ದಾರೆ. ನೋಡಿ, ಈಗ ತನಿಖೆಗೆ ವಹಿಸಿದರೆ ಅದೇನಲ್ಲಿ ಸಾಬೀತಾಗಬೇಕೋ ಸಾಬೀತಾಗುತ್ತೆ. ಅದ್ರ ಬಗ್ಗೆ ನಾನೇನ್ ರಿಯಾಕ್ಷನ್ ಕೊಡ್ಲಿ? ನಂಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನಾನೇನ್ ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನಾನು ಇಲ್ಲೇ ಜಿಲ್ಲೆಯಲ್ಲಿ ನಾನು ನೋಡ್ಬೇಕು, ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ರೇವಣ್ಣ ಸಾಹೇಬ್ರ ಮೇಲೆ 1000 ಮಾಡ್ಲಿ, ಈಗ ಏನ್ ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ. ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು, ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರು ಏನು ಅಂತ. ಆ ರೀತಿಯಾದ ಈ ವಿಷಯಕ್ಕೆ ನಾನು ನಿಜವಲ್ಲೂ ಪ್ರತಿಕ್ರಿಯೆ ಕೊಡಕ್ ಇಷ್ಟಪಡಲ್ಲ. ನೋಡಿ, ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ.
ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಯಾವುದೇ ರೀತಿಯಾದ ಪ್ರತಿರೋಧ ಆಗಲಿ ಪ್ರತಿಸ್ಪರ್ಧೆ ಆಗಲಿ ಯಾರು ಇಲ್ಲ ಇಲ್ಲಿ. ಅವ್ರ ತರ ರಾಜಕಾರಣ ಮಾಡ್ಕೊಂಡ್ ಬಂದಂತ ವ್ಯಕ್ತಿ ಇಲ್ಲಿ ಇಲ್ಲ ಈ ಜಿಲ್ಲೆಯಲ್ಲಿ. ಅವ್ರನ್ನ ಯಾವ್ದಾದ ರೀತಿ ಒಂದು ಕ್ಷೀಣಿಸಬೇಕು, ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರಾಂಟ್ಸ್ ಗಳು ಮತ್ತೆ ಕೆಲವು LOCಗಳ ವಿಷಯವಾಗಿ ಹೋಗಿ ಭೇಟಿ ಮಾಡಿದ್ದು. ಈಗ ನಮ್ ಕ್ಷೇತ್ರ, ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು. ಅದನ್ನ ಅವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಿಸಿದ್ರಿ. ಹೌದು, ಡಿ.ಕೆ. ಶಿವಕುಮಾರ್ ಹೋಗಿ ಭೇಟಿ ಮಾಡಿದ್ದು ಸೂರಜ್ ರೇವಣ್ಣ ಅವರು ಅಂತ. ಹೌದು, ಭೇಟಿ ಮಾಡಿದ್ ನಿಜ. ಯಾವಾಗ ಭೇಟಿ ಮಾಡಿದ್ದು? ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು. ಪ್ರತಿಯೊಬ್ಬರಿಗೂ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ. ಮತ್ತೆ ಈಗ ಹೊಸದಾಗಿ ನಾನು ಭೇಟಿ ಮಾಡಕ್ ಸಾಧ್ಯ? 1.5 ತಿಂಗಳಿಂದ, ಒಂದ್ 5 ನಿಮಿಷ ಇಲ್ಲೇ ಇರಪ್ಪ ಗಾಡಿ ಹೇಳ್ತೀನಿ. 1.5 ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬಿಸಿ ಇದ್ದೀನಿ. ನಾನು ಬೆಂಗಳೂರಿಗೂ ಕೂಡ ಒಂದಿನ ಯಾವತ್ತು ಹೋಗಿಲ್ಲ. ಆಯ್ತಲ್ಲ, ಬೆಂಗಳೂರು ಇವತ್ತವರೆಗೂ ಕೂಡ ಹೋಗಿಲ್ಲ. 1.5 ತಿಂಗಳಾಯ್ತು. ಇವತ್ತವರೆಗೂ ಬೆಂಗಳೂರು ಕೂಡ ಹೋಗಿಲ್ಲ. ಇನ್ನ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಅಥವಾ ಬೇರೆ ಯಾರೊಬ್ರು ರಾಜಕಾರಣಿಯಾಗ್ಲಿ ಭೇಟಿ ಮಾಡೋಂತ ಒಂದು ಸಂದರ್ಭ ಎಲ್ಲಿ ಬರುತ್ತೆ? ಹಿಂದೆ ಈಗ ನಮ್ ಕ್ಷೇತ್ರದ, ನಮ್ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ, ಸೌಹಾರ್ದ ಭೇಟಿ ಇತ್ತು, ಭೇಟಿ ಮಾಡಿ ಬಂದ್ವಿ. ಒಂದು. ಎರಡನೇದು, ಈಗ ಅವಾಗ್ಲೂ ಕೂಡ ಸೃಷ್ಟಿ ಮಾಡಿದ್ರಿ, ಏನೋ ರೇವಣ್ಣ ಅವ್ರ ಕುಟುಂಬ ಕಾಂಗ್ರೆಸ್ ಹೋಗಕ್ಕೆ ಸಿದ್ಧತೆ ಮಾಡ್ಕೋತಾರೆ, ಅದು ಅಂತೆಲ್ಲ ಮಾಡಿ ನೋಡಿ. ಈ ಹೂವಾಪಗಳನ್ನೆಲ್ಲ ಬಿಟ್ಟುಬಿಟ್ಟು ದಯಮಾಡಿ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ. ಇದು ಯಾವುದೇ ತರ ಒಂದು ವಿಷಯಗಳಿಗೂ ಯಾವುದೇ ತರ ಒಂದು ದುರಾಸನೆಗಳು ಇರಬಾರ್ದು ಅಂತ ಹೇಳಕ್ ಬಯಸ್ತೀನಿ. ಯಾವ ಕಾರ್ಯಕರ್ತರು ಕೂಡ ಯಾರು ಗೊಂದಲಿಲ್ಲ. ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ. ಚುನಾವಣೆ ಯಾವ ರೀತಿ ಆಗಿದೆ, ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಾಗ್ಬೋದು, ಹೋಬಳಿ ಮಟ್ಟದಲ್ಲಾಗ್ಬೋದು, ಎಲ್ಲಾ ಕಾರ್ಯಕರ್ತರು ಕೂತು ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100 ಭಾಗ ಪ್ರಜ್ವಲ್ ರೇವಣ್ಣವರು ಗೆಲ್ತಾರೆ. ಡಿ.ಕೆ. ಶಿವಕುಮಾರ್ ಬಹಳ ಚಾರ್ಜ್ ಮಾಡ್ತಾರೆ ಸರ್ ಈ ಸಬ್ಜೆಕ್ಟ್ ಅಲ್ಲಿ. ನೋಡಿ, ಯಾರು ಏನ್ ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ. SIT ಫಾರ್ಮೇಶನ್ ಆಗಿದೆ. SIT ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಶನ್ ಆಗಿದೆ ನನಗೆ ಅದ್ರ ಬಗ್ಗೆ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.